ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಉಪಚುನಾವಣೆಯ ಕಣಕಾವಿರಿದೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಕೈ ಕಮಲ ಮತಬೇಟೆ ಜೋರಾಗಿದೆ. ಉಮೇಶ್ ಮೇಟಿ ಪರ ಸಚಿವರ ಮಕ್ಕಳು ಈಗ ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ಪ್ರಭಾವಿ ಸಚಿವರ ಮಕ್ಕಳಿಂದ ಮತಯಾಚನೆ ಮಾಡಲಾಗಿದೆ. ಸತೀಶ್ ಜಾರಕಿಹೊಳಿ ಮಗ ರಾಹುಲ್ ಹಾಗೆ ಶಿವಾನಂದ ಪಾಟೀಲ್ ಅವರ ಮಗಳು ಸಂಯುಕ್ತ ಪ್ರಚಾರವನ್ನ ಮಾಡಿದ್ದಾರೆ. ಉಮೇಶ್ ಮೇಟಿ ಪರವಾಗಿ ಈಗ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ. ಬಾಗಲಕೋಟೆಯ ಚುನಾವಣೆ ಅಖಾಡ ರಂಗೇರಿದೆ. ಬಿಜೆಪಿ ಕಾಂಗ್ರೆಸ್ನಿಂದ ಜೋರಾದ ಪ್ರಚಾರಗಳು ಕೂಡ ಸಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಮಗ ರಾಹುಲ್ ಜಾರಕಿಹೊಳಿ ಹಾಗೆ ಸಚಿವ ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತ ಪಾಟೀಲ್ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಬೇಗೂರು, ಚೌಡಾಪುರ, ಭೈರಮಟ್ಟಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈ ರೀತಿಯಾದಂತಹ ಪ್ರಚಾರವನ್ನ ಮಾಡಲಾಗಿದೆ. ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಇವರು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಪರವಾಗಿಯೂ ಕೂಡ ಈಗ ಪ್ರಚಾರ ಬಿರುಸಿನಿಂದ ಸಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಕಣದಲ್ಲಿದ್ದು ಇವರ ಪರವಾಗಿ ಜೋರಾದ ಪ್ರಚಾರಗಳು ಕೂಡ ಸಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಕಾಂಗ್ರೆಸ್ ನಾಯಕರು ಎರಡೂ ಕಡೆಯೂ ಕೂಡ ಕಾಂಗ್ರೆಸ್ ಗೆದ್ದು ಬೇಗಲಿದೆ ಅನ್ನೋದನ್ನ ತಿಳಿಸಿದ್ರೆ, ಇನ್ನೊಂದು ಕಡೆ ರಿಕೌಂಟರ್ ಆಗಿ ಬಿಜೆಪಿಯಿಂದಲೂ ಕೂಡ ಪ್ರಚಾರ ಮಾಡುವಂತಹ ಕೆಲಸಗಳು ಸಾಗ್ತಾ ಇದೆ. ಉಮೇಶ್ ಮೇಟಿ ಪರ ಈಗ ಸಚಿವರ ಮಕ್ಕಳು ಕೂಡ ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ದಾವಣಗೆರೆ, ಬಾಗಲಕೋಟೆ ಎರಡೂ ಕಡೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಮತಭೇಟಿಯನ್ನ ಮಾಡ್ತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಜನ ಸೇರಿದ್ದಾರೆ. ಪ್ರಭಾವಿ ಸಚಿವರ ಮಕ್ಕಳಿಂದ ಈಗ ಮತಯಾಚನೆ ಮಾಡುವಂತಹ ಕೆಲಸ ಸಾಗ್ತಾ ಇದೆ. ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಬೇಬೂರು, ಚೌಡಾಪುರ, ಭೈರಮಟ್ಟಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಹೋಗಿ ಈ ರೀತಿಯಾದಂತಹ ಪ್ರಚಾರವನ್ನ ಮಾಡಲಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಮಾಜಿ ಸಚಿವ ಜಯಕುಮಾರ್ ಸರನಾಯಕ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಕೂಡ ಮತಯಾಚನೆಯನ್ನ ಮಾಡಿದ್ರು. ಬಿಜೆಪಿ ಪರವಾಗಿಯೂ ಕೂಡ ಕ್ಷೇತ್ರದಲ್ಲಿ ಶ್ರೀರಾಮುಲು, ಮಾಜಿ ಸಿಎಂ ಹಾಗೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಸೇರಿದಂತೆ ಸಾಕಷ್ಟು ಜನ ಭರ್ಜರಿಯಾದಂತಹ ಪ್ರಚಾರವನ್ನ ಮಾಡ್ತಾ ಇದ್ರು. ಆದರೆ ಈಗ ಕೈ ಅಭ್ಯರ್ಥಿ ಪರ ಗ್ರಾಮೀಣ ಭಾಗಕ್ಕೆ ಹೋಗಿ ಉಮೇಶ್ ಮೇಟಿಯ ಪರವಾಗಿ ಸಚಿವರ ಮಕ್ಕಳು ಕೂಡ ಪ್ರಚಾರವನ್ನ ಮಾಡಿದ್ದಾರೆ.